ಸ್ನೇಹಿತರೆ, ಸಿರಿಯವರು ಕಿರುತೆರೆ ಹಾಗೆ ಹಿರಿತೆರೆ ಎರಡರಲ್ಲೂ ಕೂಡ ಗುರುತಿಸಿಕೊಂಡಂತಹ ನಟಿಯವರು. ಬಿಗ್ ಬಾಸ್ ಮನೆಗೆ ಬಂದು ಎಲ್ಲರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ. ಈಗ ವಿವಾಹ ಕೂಡ ನೆರವೇರಿರುವಂತದ್ದು, ಸದ್ದಿಲ್ಲದೆ ಸಿರಿಯವರು ವಿವಾಹ ಆಗಿರುವಂತದ್ದು. ಎರಡು ವಿಚಾರಕ್ಕಾಗಿ ಈಗ ಸಿಕ್ಕಾಪಟ್ಟೆ ಸಿರಿಯವರು ಚರ್ಚೆಗೆ ಒಳಗಾಗ್ತಾ ಇದ್ದಾರೆ. ಒಂದು, ದಿಢೀರಂತ ಮದುವೆ ಆಗಿರೋದಕ್ಕೆ ಕಾರಣ ಏನು, ಯಾರಿಗೂ ಹೇಳದೆ ಸಿಂಪಲ್ ಆಗಿ ಸಿರಿಯವರು ಯಾಕೆ ಮದುವೆ ಆದ್ರು. ಇನ್ನೊಂದು, ಇದು ಸಿರಿಯವರಿಗೆ ಎರಡನೆಯ ಮದುವೆ ಅನ್ನುವಂತಹ ಚರ್ಚೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗೇನೆ ಸಿರಿಯವರಿಗೆ ಎರಡನೇ ಮದುವೆ ಅಲ್ಲ, ಬದಲಾಗಿ ಅವರು ಮದುವೆ ಆಗಿರುವಂತಹ ಪತಿ ಅಂದ್ರೆ ಆ ಮದುವೆ ಆಗಿರುವಂತಹ ಹುಡುಗನಿಗೆ ಇದು ಎರಡನೇ ಮದುವೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮೊದಲ ಹೆಂಡತಿ ಯಾರು ಅಷ್ಟೇ ಅಲ್ಲ, ಹೆಂಡತಿ ಅಷ್ಟೇ ಅಲ್ಲ, ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಕ್ಕೆ ಸರಿ, ಏನು ಎತ್ತ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ಸಿರಿ ಅವರು ಅರಿಶಿನ ಸ್ನಾನ ಮಾಡಿದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಆಗ್ಲೇ ಅವರ ಮದುವೆ ಬಗ್ಗೆ ಸುದ್ದಿ ಹರಿದಾಡಿತ್ತು. ಕೆಲವರು ಇದು ಧಾರಾವಾಹಿ ಅಥವಾ ಜಾಹೀರಾತಿನ ಶೂಟ್ ಇರಬಹುದು ಅಂತ ಕೂಡ ಹೇಳ್ತಾರೆ. ಆದ್ರೆ ಈಗ ಈ ಒಂದು ವಿಚಾರ ಖಚಿತ ಆಗಿರುವಂತದ್ದು. ಸ್ವತಃ ಸಿರಿಯವರೇ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೇಟಸ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅನ್ನುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಹಿರಿಯರೇ ನಿಶ್ಚಯಿಸಿರುವಂತಹ ಮದುವೆ ಇದಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಸಿರಿಯವರಿಗೆ ಮುಂಚೆನೆ ಅವರ ಪತಿ ಗೊತ್ತಿದ್ರು. ಯಾಕಂದ್ರೆ ಬಿಗ್ ಬಾಸ್ಗೆ ಬರುವ ಮುಂಚೆನೆ ಇವರು ಪ್ರಭಾಕರ್ ಬೋರೇಗೌಡ ಅನ್ನೋರ ಜೊತೆ ಮದುವೆ ಆಗಿರುವಂತದ್ದು. ಸೊ ಇವರ ಜೊತೆ ಹಿಂದೆನೆ ಒಂದು ಕಾಂಟ್ಯಾಕ್ಟ್ ಇತ್ತು. ಹಲವು ವರ್ಷಗಳಿಂದ ಇಬ್ರು ಕೂಡ ಆತ್ಮೀಯರಾಗಿದ್ರು. ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಕೂಡ ಇಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನುವಂತಹ ವಿಚಾರ. ಯಾಕಂತಂದ್ರೆ ಬಿಗ್ ಬಾಸ್ ನಲ್ಲಿ ಸಿರಿ ಅವರು ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಭಾಕರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಿರಿ ಅವರಿಗೆ ಸಪೋರ್ಟ್ ಮಾಡಿ ಅವರನ್ನ ವಿನ್ ಮಾಡಿಸಿ ಅನ್ನುವಂತಹ ಕಮೆಂಟ್ಸ್ ಗಳನ್ನ ಕೂಡ ಹಾಕ್ತಾ ಇದ್ರು. ಹಾಗಾಗಿ ಇಬ್ರಿಗೂ ಕೂಡ ಮೊದಲೇ ಪರಿಚಯ ಇತ್ತು, ಇಬ್ರು ಕೂಡ ಆಪ್ತರಾಗಿದ್ರು. ಅದ್ರ ನಂತರ ಪ್ರೀತಿಯಾಗಿ ಕನ್ವರ್ಟ್ ಆಗಿರುವಂತದ್ದು. ಅದು ನಂತರ ಅವರು ಮನೆಯವರ ಒಂದು ನಿರ್ಧಾರದ ಮೇಲೆ ಅವರನ್ನ ಒಪ್ಪಿಸಿ ಈಗ ಮದುವೆ ಆಗಿರುವಂತದ್ದು. ಸಿರಿ ಕೂಡ ಈಗ ಏಜ್ ಆಗಿರುವಂತದ್ದು ಅವರಿಗೆ. ಸಿರಿ ಅವ್ರದ್ದು ಲವ್ ಮ್ಯಾರೇಜ್ ಅಂತ ಕೂಡ ತಿಳಿದು ಬರ್ತಾ ಇದೆ. ಮದುವೆ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹುಡುಗ ಯಾರು ಅಂತ ನೀವು ಕೇಳಬಹುದು. ಚಿಕ್ಕಬಳ್ಳಾಪುರ ಬಳಿ ಇರುವಂತಹ ಭೋಗನಂದೇಶ್ವರ ದೇವಾಲಯದಲ್ಲಿ ಇವರ ಮದುವೆ ನಡೆದಿದೆ. ಸಿರಿ ಮದುವೆ ಆಗಿದ್ದು ಉದ್ಯಮಿ ಪ್ರಭಾಕರ್ ಬೋರೇಗೌಡ ಅವರನ್ನ. ಇವರು ಮಂಡ್ಯ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಕಂಪ್ಲೀಟ್ ಆಗಿ ಇವರ ಲೈಫ್ ಸ್ಟೈಲ್ ಕೂಡ ಸೆಟಲ್ ಆಗಿದೆ. ಒಳ್ಳೆ ಹುಡುಗ ಅನ್ನುವಂಥದ್ದು ಇದು ಕೂಡ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಸಿರಿ ಅವರಿಗೆ ಏನ್ ಕ್ವಾಲಿಟೀಸ್ ಇರಬೇಕಿತ್ತೋ ಆ ಎಲ್ಲಾ ಕ್ವಾಲಿಟೀಸ್ ಕೂಡ ಇವರಿಗೆ ಇದೆ. ಅಂದ್ರೆ ಮುಖ್ಯವಾಗಿ ಕಿರುತೆರೆ ಅಥವಾ ಯಾವುದೇ ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ನನ್ನನ್ನ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಹುಡುಗ ಬೇಕು. ಹಾಗೇನೆ ಇವರು ಉದ್ಯಮಿ ಅಲ್ಲ, ಜೊತೆಗೆ ಚಿತ್ರರಂಗದಲ್ಲಿ ಕೂಡ ಇವರಿಗೆ ಒಂದು ನಂಟಿದೆ. ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ತಿಳಿದು ಬರ್ತಾ ಇದೆ. ಸೊ ಇದಿಷ್ಟು ಕ್ವಾಲಿಟೀಸ್ ಸಿರಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಅದಷ್ಟು ಕ್ವಾಲಿಟೀಸ್ ಅವರಲ್ಲಿ ಇದೆ ಅಂತ ತಿಳಿದು ಬರ್ತಾ ಇದೆ. ಹಾಗಾಗಿ ಸಿರಿ ಅವರಿಗೆ ತುಂಬಾ ಸಪೋರ್ಟ್ ಆಗಿರುವಂತಹ ಪತಿ ಸಿಕ್ಕಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವರದ್ದು ಪ್ರೀತಿ ಅನ್ನುವಂಥದ್ದು ಆಲ್ರೆಡಿ ಈಗ ಗೊತ್ತಾಗಿರುವಂಥದ್ದು. ಇನ್ನೊಂದು ಕಡೆ ಸಿರಿ ಅವರು ತಾಯಿಯನ್ನ ಕೂಡ ನೋಡ್ಕೋತಾ ಇದ್ದಾರೆ. ಅವರ ಜವಾಬ್ದಾರಿ ಕೂಡ ಸಿರಿ ಮೇಲೆ ಇದೆ. ಒಂದೊಮ್ಮೆ ಮದುವೆ ಆದ್ರೆ ಇದಕ್ಕೆಲ್ಲ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಭಯ ಕೂಡ ಅವರಿಗೆ ಇತ್ತಂತೆ. ಸೊ ಇಷ್ಟು ವರ್ಷಗಳ ಕಾಲ ಸಿರಿ ಮದುವೆ ಆಗದೆ ಇರೋದಕ್ಕೆ ಇದೇ ರೀಸನ್. ಜೊತೆಗೆ ಇವರ ಸಿಸ್ಟರ್ದು ಒಂದಷ್ಟು ಅಂದ್ರೆ ಇವರ ಸಿಸ್ಟರ್ ಮದುವೆ ಆಗಿರುವಂತ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಇತ್ತು. ಹಾಗಾಗಿ ಇವರು ಆ ಕಾರಣಕ್ಕೋಸ್ಕರ ಭಯ ಪಟ್ಕೊಂಡು ಇಷ್ಟು ಕಾಲ ಸಿರಿ ಅವರು ಮದುವೆ ಆಗದೆ ಇದ್ದದ್ದು ಅಂತ ತಿಳಿದು ಬರ್ತಾ ಇದೆ. ಇನ್ನೊಂದು ಚರ್ಚೆ ಈಗ ಏನಪ್ಪಾ ಅಂತಂದ್ರೆ, ಸಿರಿ ಅವರು ಪ್ರಭಾಕರ್ ಅವರನ್ನ ಮದುವೆ ಆಗಿರೋದು. ಈ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆ ಅನ್ನುವಂಥದ್ದು ಕೂಡ ಒಂದಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಾ ಇದೆ. ಆಲ್ರೆಡಿ ಇವರಿಗೆ ಮದುವೆ ಆಗಿ ಮೊದಲ ಪತ್ನಿಯಿಂದ ಇವರು ದೂರ ಇದ್ದಾರೆ. ಜೊತೆಗೆ ಇವರಿಗೊಬ್ಬ ಮಗ ಕೂಡ ಇದ್ದಾನೆ ಅನ್ನುವಂಥದ್ದು ಸ್ನೇಹಿತರೆ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು. ಆದ್ರೆ ಇನ್ನೊಂದಷ್ಟು ಜನಗಳ ಪ್ರಕಾರ ಆ ಹುಡುಗ ಅಣ್ಣನ ಮಗ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಇಲ್ಲ ಇವರಿಗೆ ಮಗ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸಿರಿ ಅವರಿಗೂ ಕೂಡ ಒಂದು ಪುಟ್ಟ ಪಾಪು ಜೊತೆ ಅವರು ಕೂಡ ಒಂದಷ್ಟು ಫೋಟೋಗಳನ್ನ ಕೂಡ ಹಾಕೊಂಡಿದ್ರು. ಅದು ಕೂಡ ಯಾರ ಮಗು ಅನ್ನುವಂತಹ ಪ್ರಶ್ನೆ
ಇದೆಲ್ಲ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಒಂದಷ್ಟು ಜನ ಹೇಳೋ ಪ್ರಕಾರ ಇದು ಫ್ಯಾಮಿಲಿ ಮಗು ಇವರದ್ದಲ್ಲ ಅನ್ನುವಂಥ ವಿಚಾರವನ್ನ. ಸದ್ಯಕ್ಕೆ ಪ್ರಭಾಕರ್ ಅವರಿಗೆ ಎರಡನೇ ಮದುವೆನಾ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿರುವಂಥದ್ದು. ಅವರು ಹಾಕೊಂಡಿರುವಂತಹ ಒಂದಷ್ಟು ಫೋಟೋಗಳನ್ನು ನೋಡ್ತಾ ಇದ್ರೆ ಬಹುಶಃ ಇದು ಅವರಿಗೆ ಎರಡನೇ ಮದುವೆನ. ಏಜ್ ಗ್ಯಾಪ್ ಕೂಡ ಇದೆ, ಇಬ್ಬರಿಗೂ ಕೂಡ ಏಜ್ ಆಗಿರುವಂಥದ್ದು. ಇನ್ನು ಏನು ಎತ್ತ ಸಿರಿ ಅವರಿಗೆ ಇದು ಮೊದಲನೇ ಮದುವೆ ಆಗಿರಬಹುದು, ಬಟ್ ಪ್ರಭಾಕರ್ ಅವರಿಗೆ ಏನು ಎತ್ತ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಇವಿಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅನ್ನುವಂಥದ್ದು. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ? ಪ್ರಭಾಕರ್ ಅವರು ಮತ್ತೆ ಸಿರಿ ಅವರು ಮುಂಚೆನೇ ರಿಲೇಶನ್ಶಿಪ್ನಲ್ಲಿ ಇದ್ರ, ಇದು ಲವ್ ಮ್ಯಾರೇಜ್ ಅಥವಾ ಪ್ರಭಾಕರ್ ಇವರಿಗೆ ಇದು ಎರಡನೇ ಮದುವೆನಾ? ನಿಮ್ಗೇನು ಅನ್ಸುತ್ತೆ? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.